ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಗೊತ್ತೊಂದು ವಿಡಿಯೋದಲ್ಲಿ ನಿಮ್ಗಾಗಲೇ ಇಂಟ್ರೋ ನೋಡಿ ಗೊತ್ತಾಗಿರುತ್ತೆ. ಇವತ್ತೊಂದು ಕೂಲೆಸ್ಟ್ ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡಿ ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಗ್ಯಾಜೆಟ್ ಏನಿದೆ, ಈ ಒಂದು ಗ್ಯಾಜೆಟ್ನ ಬಾಕ್ಸ್ ಮೇಲೆ ಲಿಟ್ರಲಿ ಏನೂ ಬರ್ದಿಲ್ಲ. ಯಾವುದೇ ಒಂದು ಬ್ರ್ಯಾಂಡ್ನ ನೇಮ್ ಇಲ್ಲ, ಯಾವುದೇ ಒಂದು ಸ್ಟಿಕ್ಕರ್ನ ಹಾಕಿಲ್ಲ. ಒಂದೇ ಒಂದು ಹೆಸರು ಹಾಕಿದೆ, ಮೆಸೇಜ್ ಫ್ಯಾನ್ ಅಂತ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗಲೇ ಹೇಳ್ಬಿಡ್ತೀನಿ, ಇದು ಒನ್ ಆಫ್ ದ ಕೂಲೆಸ್ಟ್ ಗ್ಯಾಜೆಟ್ ಅಂತ ನನಗೆ ಅನ್ನಿಸ್ತು. ನಾನು ಇದುವರೆಗೂ ನೋಡಿರೋ ಒನ್ ಆಫ್ ದ ಕೂಲೆಸ್ಟ್ ಗ್ಯಾಜೆಟ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತೀನಿ. ಸೊ ಕೊನೆ ತನಕ ಒಂದು ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಬೇಕಾದ್ರೆ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ಸೊ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇಲ್ಲ ಡಿಸ್ಕ್ರಿಪ್ಷನ್ ಫಾಲೋ ಮಾಡೋದಿಲ್ಲ. ಮೊದಲದಾಗಿ ಈ ಒಂದು ಕೂಲೆಸ್ಟ್ ಫ್ಯಾನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತದ ಸಿಂಪಲ್ ಬಾಕ್ಸ್, ಲಿಟ್ರಲಿ ಏನೂ ಇಲ್ಲ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫ್ಯಾನ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಏನೂ ಇಲ್ಲ, ಲಿಟ್ರಲಿ ಏನಿಲ್ಲ. ಯೂಸರ್ ಮ್ಯಾನ್ಯುವಲ್, ವಾರಂಟಿ ಕಾರ್ಡ್ ಏನೂ ಇಲ್ಲ. ಬಟ್ ಅಮೆಝಾನಲ್ಲಿ 10 days ರೀಪ್ಲೇಸ್ಮೆಂಟ್ ವಾರಂಟಿ ಅಂತ ಇದೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ರಿಟರ್ನ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ನಿಮ್ಗೆ ಇದರಲ್ಲಿ ಯಾವುದೇ ಒಂದು ಕೇಬಲ್ ಏನೂ ಇಲ್ಲ ಆಯಿತು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಸೆಲ್ಲ ಮುಖಾಂತರ ಸೆಲ್ ಹಾಕ್ಬಿಟ್ಟು ನಾವು ಇದನ್ನು ರನ್ ಮಾಡಬೇಕಾಗತ್ತೆ. ನೋಡ್ತಾರೆ ಪ್ಲಾಸ್ಟಿಕ್ಕಿಂದು ಫಿನ್ಸ್ ಇದಾಗಿರುವಂಥದ್ದು. ಫಿನ್ಸ್ ಏನಿದೆ ಅಲ್ವಾ, ಇದು ರೆಕ್ಕೆ, ಇದು ಪ್ಲಾಸ್ಟಿಕ್ಕಿಂದು. ಸೊ ಮುರಿದೋಗುತ್ತೆ ಅಂದರೆ ನೀವು ಫ್ಯಾನ್ ಓಡ್ತಿರ್ಬೇಕಾದ್ರೆ ಹಿಂಗೆ ಕೈ ಕೊಡ್ರಿ ಅಂದರೂ ಕೂಡ ಏನೂ ಆಗೋದಿಲ್ಲ. ಅದೊಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಒಂದು ಬಟನ್ ನೀಡಿದ್ದಾರೆ ಆನ್ ಮಾಡೋದಕ್ಕೆ, ಆಫ್ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಬೇರೆ ಯಾವ ಬಟನ್ನು ಇಲ್ಲ. ಇದಕ್ಕೆ ಬ್ಯಾಟ್ರಿ ಬಂದ್ಬಿಟ್ಟು ಇದ್ರ ಬಾಕ್ಸ್ ಒಳಗೆ ಯಾವುದೇ ಒಂದು ಸೆಲ್ಲನ್ನು ಅವ್ರು ನೀಡಿಲ್ಲ. ಇದು AAA ಬ್ಯಾಟ್ರಿ, ಸಣ್ಣದು ಬರುತ್ತೆ ನೋಡಿ, ಇಲ್ಲಿದೆ ಅಲ್ವಾ. ಇದು 3 ಹಾಕಬೇಕಾಗುತ್ತೆ, ಒಂದಲ್ಲ 3 ಹಾಕಬೇಕಾಗುತ್ತೆ. ಸೊ ನಾನು ಆಲ್ರೆಡಿ 3ನ ತಂದಿಟ್ಟಿದ್ದೀನಿ. ಈ 3 ಬ್ಯಾಟ್ರಿಗಳನ್ನು ಹಾಕಿ ನಾವು ಆನ್ ಮಾಡಬೇಕಾಗುತ್ತೆ. ಆಮೇಲೆ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೀಗ ಈ ಒಂದು ಸೆಲ್ಲನ್ನು ಹಾಕೋಣ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನೀವು ಆರ್ಡರ್ ಮಾಡಿದ ತಕ್ಷಣ ಇದನ್ನು ಅಮೆಝಾನಲ್ಲಿ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಸೆಲ್ಲರು ಕೇಳ್ತಾರೆ ನಿಮಗೆ ಏನು ಮೆಸೇಜ್ ಹಾಕ್ಬೇಕು ಇದಕ್ಕೆ ಅಂತ. ಮೆಸೇಜ್ ಅಂತ ಅಂದರೆ ಇದರಲ್ಲಿ ರೊಟೇಟ್ ಆದಾಗ ನಿಮಗೆ ಸ್ಟಾರ್ಟಿಂಗ್ ಕಾಣಿಸ್ತು ನೋಡಿ, ಟೆಕ್ ಇನ್ ಕನ್ನಡ ಅಂತ. ಆ ಥರ 5 ಮೆಸೇಜನ್ನು ನೀವು ಕೊಡಬೇಕಾಗತ್ತೆ. ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದೆ ಯಾವುದಾದ್ರು ಒಂದು 5 ಮೆಸೇಜನ್ನು ನೀವು ಕೊಡಬೇಕಾಗತ್ತೆ. ಸೊ ಅವರು ಅದನ್ನು ಹಾಕ್ಬಿಟ್ಟು ಕೋಡ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ನಿಮಗೆ ಕಳಿಸ್ತಾರೆ ಅವರು. ನೀವೇ ಅದನ್ನು ಕೋಡ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಾಗಲ್ಲ. ಬಟ್ ಬೇರೆ ಫ್ಯಾನ್ಸ್ಗಳು ಸಹ ಇದ್ದಾವೆ, ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಲಿಂಕ್ ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ನೀವೇ ಕೋಡ್ ಮಾಡ್ಕೊಬೋದು, ಆ ಥರ ಎಲ್ಲ ಇದ್ದಾವೆ. ಸೊ ಇದೀಗ ಸೆಲ್ಲಲ್ಲಿ ಹಾಕಾಯ್ತು. ನಾನು ಆನ್ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಾ, ಸಖತ್ತಲ್ವಾ? ಓ ಮೈ ಗಾಡ್. ಮತ್ತಿನ್ನೊಂದೇನಪ್ಪ ಅಂತ ಅಂದ್ರೆ, ನಾವು ಬರೀ ಇಂಗ್ಲೀಷನ್ನು ಮಾತ್ರ ಮೆಸೇಜ್ ಹಾಕ್ಬೋದು. ಆ್ಯಕ್ಚುಲಿ ಕನ್ನಡ ಕೊಟ್ಟೆ ನಾನು. ನೋಡ್ತಾ ಇದ್ರೆ ಕನ್ನಡ ಕೊಟ್ಟರೆ ಈ ರೀತಿ ರೈಟ್ ಸೈಡಲ್ಲಿ ಸರಿಯಾಗಿ ಕಾಣಲ್ಲ. ಅದು ಕನ್ನಡನೂ ಕೊಟ್ಬಿಟ್ಟು ಟ್ರೈ ಮಾಡಿದೆ, ಟೆಕ್ ಇನ್ ಕನ್ನಡ ಅಂತ ಕನ್ನಡ ಟೈಪ್ ಮಾಡ್ಬಿಟ್ಟು ಕಳಿಸಿದ್ದೆ ಅವ್ರಿಗೆ. ಬಟ್ ಅವ್ರು ಮಾಡಿದ್ದಾರೆ ನೋಡಿ, ಕನ್ನಡ ಇದು. ಬಟ್ ಕನ್ನಡ ಕರೆಕ್ಟಾಗಿ ಕಾಣ್ತಲ್ಲ ನಮಗೇನೋ, ಬಫ್ ಆಗಿಬಿಟ್ಟಿದೆ ಅದು. ಸೊ ಕೋಡಿಂಗ್ ಸರಿಯಾಗಿ ಆಗಿಲ್ಲ. ಬರೀ ನೀವೇನಾದರೂ ಆರ್ಡರ್ ಮಾಡ್ತಾ ಇದ್ದೀರ ಅಂತಂದರೆ ಈ ಒಂದು ಪ್ರಾಡಕ್ಟನ್ನು ಇಂಗ್ಲೀಷ್ ವರ್ಡ್ಗಳನ್ನು ಮಾತ್ರ ಯೂಸ್ ಮಾಡಿ. ನೀವು ಕನ್ನಡ ಕೊಟ್ಟರು ಸಹ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದರಲ್ಲಿ. ಇನ್ನು ಇದರ ನಂತರ ಇದೇ ರೀತಿ ಇನ್ನೊಂದು ಫ್ಯಾನ್ ಬರುತ್ತೆ ಆಯ್ತಾ, USB ಫ್ಯಾನ್. ಅದನ್ನು ನೀವು ಪವರ್ ಬ್ಯಾಂಕಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು, ಸೆಲ್ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ. ಜೊತೆಗೆ ಆ ಒಂದು ಫ್ಯಾನ್ನ ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಕೊಂಡು ನೀವೇ ಕೋಡಿಂಗ್ ಮಾಡ್ಬೋದು. ಅವರು CD ಎಲ್ಲ ಕೊಡ್ತಾರೆ. ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ನಿಮಗೆ ಇಷ್ಟ ಬಂದಂಥ ಲೆಟರ್ಗಳನ್ನು, ವರ್ಡ್ಗಳನ್ನು ನೀವೇ ಹಾಕೊಬೋದು ಅದಕ್ಕೆ. ಸೊ ಆ ರೀತಿ ಕೋಡ್ ಮಾಡ್ಬೋದು ಅದನ್ನು. ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನೋಡ್ತಾ ಇದ್ರೆ ಆ ಒಂದು ಪ್ರಾಡಕ್ಟನ್ನು, ಆ ಒಂದು ಲಿಂಕನ್ನು ಬೇಕಾದ್ರೆ ನನಗೆ ಕೊಡ್ತೀನಿ. ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ಇದನ್ನು ಪರ್ಚೇಸ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಮುಂಚೆ ನಾನು ಆಗಲಿ ನನಗೆ ಮುಂಚೆ ಅವ್ರಿಗೆ ಮೆಸೇಜನ್ನು ಕೊಡಬೇಕು, ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಅವರು. ಅವ್ರಿಗೆ ಯಾವ ಮೆಸೇಜ್ ಬೇಕು ಅವರು ಒಂದು 5 ಮೆಸೇಜನ್ನು ಕೇಳ್ತಾರೆ ಅವರು. ನೀವು ಅದನ್ನು ಕೊಟ್ರಿ ಅಂತಂದರೆ ಕೋಡ್ ಮಾಡಿಬಿಟ್ಟು ಅದನ್ನು ಅವ್ರು ನಿಮಗೆ ಕಳಿಸ್ತಾರೆ. ಅದು ಅಮೆಝಾನಲ್ಲೇ. ಇದ್ರ ಜೊತೆಗೆ ಇದೇ ಥರ ಗಡಿಯಾರವನ್ನು ಹೊಂದಿರುವಂಥ ಫ್ಯಾನ್ಗಳು ಸಹ ಬರುತ್ತೆ ಆಯಿತಾ. ಈಗ ಆನ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಗಡಿಯಾರ ತೋರಿಸುತ್ತೆ, ಟೈಮನ್ನು ತೋರಿಸುತ್ತೆ. ಸೊ ಆ ರೀತಿ ಫ್ಯಾನ್ಗಳು ಸಹ ಇರುವಂಥದ್ದು. ಸೊ ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೇ ಒಂದು LED ಫ್ಯಾನ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಮತ್ತು ಆ ಅಕ್ಷರಗಳಲ್ಲಿ ಯಾವ ರೀತಿ ಹೆಂಗೆ ನಿಂತಿರೋ ಥರ ಕಾಣುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಫ್ಯಾನ್ನ ಒಂದು ರೆಕ್ಕೆಯ ಮೇಲೆ ಸುಮಾರು 11 LED ಲೈಟ್ಗಳಿರುವಂಥದ್ದು ಆಯಿತಾ. ಈ LED ಲೈಟ್ಗಳು ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಆಗ್ತಿರುತ್ತೆ. ಎಷ್ಟು ಫಾಸ್ಟಾಗಿ ಬ್ಲಿಂಕ್ ಆಗ್ತಿರುತ್ತೆ ಅಂತ ಅಂದರೆ, ಈ ಒಂದು ಫ್ಯಾನ್ನ ಸ್ಪೀಡಿಗೆ ಒಂದು ರೀತಿ ಸಿಂಕ್ ಆಗಿಬಿಟ್ಟಿರುತ್ತೆ ಆಯಿತಾ. ಸೊ ಆ ಫ್ಯಾನ್ ಬ್ಲಿಂಕು ಆಗ್ತಾ ಇದೆ, ಜೊತೆಗೆ ಈ ಒಂದು ಫ್ಯಾನು ರೊಟೇಟ್ ಕೂಡ ಆಗ್ತಾ ಇದೆ, ತಿರುಗ್ತಾನೂ ಇದೆ. ಸೊ ಆ ಟೈಮ್ ಏನಪ್ಪ ಆಗುತ್ತೆ ಅಂತ ಅಂದರೆ, ಅಕ್ಷರಗಳೆಲ್ಲ ಒಂದು ರೀತಿ ನಮಗೆ ಹಂಗೆ ನಿಂತಿರೋ ಥರ ಕಾಣುತ್ತೆ. ನಿಮಗೆ ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಿಮ್ಮ ಒಂದು ಮೊಬೈಲ್ನ ಫ್ಲ್ಯಾಶ್ ಲೈಟನ್ನು ಆನ್ ಮಾಡ್ಕೊಳ್ಳಿ ಆಯಿತಾ. ಫ್ಲ್ಯಾಶ್ ಲೈಟಿನಿಂದ ಆನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಡೆ ತಿರ್ಗಿಸ್ಕೊಳ್ಳಿ. ಹಿಂಗೆ ಒಂದ್ಸಲ ಫಾಸ್ಟಾಗಿ ಹಿಂಗೆ ಅನ್ನಿ. ಸೊ ಆ ಫ್ಲ್ಯಾಶ್ ಲೈಟು ನಿಮಗೆ ಒಂದು ಲೈನ್ ಥರ ಕಾಣುತ್ತೆ. ನಿಮಗೆ ಒಂದೇ ನಿಂತಿರೋ ಥರ ಕಾಣಲ್ಲ, ಲೈನ್ ಥರ, ಹಿಂಗೆ ಲೈನ್ ಬಂದಿರೋ ಥರ ಕಾಣುತ್ತೆ. ಹಿಂಗಂದ್ರಿ ಅಂತ ಅಂದರೆ ಜಸ್ಟ್ ಒಂದು ಲೈನ್ ಥರ ಕಾಣುತ್ತೆ ನಿಮಗೆ. ಅದೇ ಕಾನ್ಸೆಪ್ಟಲ್ಲಿ
ಈ ಒಂದು ಫ್ಯಾನ್ ಕೂಡ ವರ್ಕ್ ಆಗುತ್ತೆ. ಇಲ್ಲಿ LED ಲೈಟ್ಗಳು ತುಂಬ ಫಾಸ್ಟಾಗಿ ಬ್ಲಿಂಕ್ ಆಗ್ತಾ ಇದೆ, ಜೊತೆಗೆ ಒಂದು ಫ್ಯಾನ್ ಕೂಡ ರೊಟೇಟ್ ಆಗ್ತಾ ಇದೆ. ಸೊ ಅದರಲ್ಲಿ ಏನು ಬ್ಲಿಂಕ್ ಆಗ್ತಿರುತ್ತಲ್ಲ ಅದು ಅಕ್ಷರಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಷ್ಟು ಸಿಂಪಲ್ ಆಯ್ತಾ. ಅದು ಯಾವ ರೀತಿ ಬ್ಲಿಂಕ್ ಆಗಬೇಕು ಅನ್ನೋದನ್ನು ಅವರು ಮುಂಚೆನೇ ಕೋಡ್ ಮಾಡಿರ್ತಾರೆ. ಸೊ ಇನ್ ಡೆಪ್ತ್ ಹೋಗೋದಕ್ಕೆ ಬೇಡ, ಒಂದು ಕಾನ್ಸೆಪ್ಟ್ ಗೊತ್ತಾಗಿದೆ ಅನ್ಕೋತೀನಿ ಯಾವ ರೀತಿ ಕೆಲಸ ಮಾಡುತ್ತೆ ಇದು ಅಂತ. ಸೊ ಇದಿಷ್ಟು ಈ ಒಂದು ಪ್ರಾಡಕ್ಟ್ನ ಬಗ್ಗೆ. ನಾನು ಆಗ ಹೇಳಿದಂಗೆ ಇದರಲ್ಲೇ ಡಿಫ್ರೆಂಟ್ ಪ್ರಾಡಕ್ಟ್ ಇರುವಂಥದ್ದು. ಇದು ಅವರೇ ಕೋಡ್ ಮಾಡಿ ಕಳಿಸ್ತಾರೆ, ಇನ್ನೊಂದು ನೀವೇ ಕೋಡ್ ಮಾಡ್ಕೊಬೋದು, ಮತ್ತು ಇನ್ನೊಂದು ಕ್ಲಾಕ್ ಎಂದು ಗಡಿಯಾರ ಟೈಮ್ ತೋರಿಸೋ ಥರ. ಈ ಮೂರರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನನಗೇನೋ ಈ ಒಂದು ಫ್ಯಾನ್ ಸಖತ್ ಇಷ್ಟ ಆಯಿತು, ಸಖತ್ ಕೂಲ್ ಆಗಿದೆ. ಇನ್ನು ಬೆಲೆ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ಸುಮಾರು 500 ರೂಪಾಯಿ ಆಗುತ್ತೆ ಇದಕ್ಕೆ. ನನಗೇನೋ 500 ರೂಪಾಯಿ ವರ್ತ್ ಇಟ್ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಫ್ಯಾನು. ಆಲ್ಮೋಸ್ಟ್ ಅದು ಕೂಡ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಅಂತ ಅಂದಲ್ವ, ಅದು ಆಲ್ಮೋಸ್ಟ್ ಅದೇ ಪ್ರೈಸ್ ರೇಂಜಲ್ಲಿ ಬರುತ್ತೆ, 500-600 ರೂಪಾಯಿ ಪ್ರೈಸ್ ರೇಂಜಲ್ಲೇ ಬರುತ್ತೆ. ಆರಾಗಿ ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿದೆ. ಶೋ ಆಫ್ ಮಾಡೋದಕ್ಕೆ ಮಾತ್ರ ಸೂಪರ್ ಆಗಿದೆ. ನಿಮ್ಮ ಹೆಸರಾಗಿರ್ಬೋದು, ಅಥವಾ ಹ್ಯಾಪಿ ಬರ್ಡೇ ಯಾರಿಗಾದ್ರು ಗಿಫ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನ್ಯೂ ಇಯರಿಗಾಗಿರ್ಬೋದು, ಅಥವಾ ಬೇರೆ ಯಾರೋ ಐ ಲವ್ ಯು ಅಂತನೋ ಬೇರೆ ಇನ್ನೇನೋ ಕಳಿಸ್ಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಇದರ ರಿವ್ಯೂ. ನಿಮ್ಗೇನೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಶೇರ್ ಮಾಡಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.